ಬಳ್ಳಾರಿ ಸೆಂಟ್ರಲ್ ಜೈಲಿನಲ್ಲಿ ಆರೋಪಿ ದರ್ಶನ್ ಇದ್ದಾರೆ. ಫಿಟ್ನೆಸ್ ಅನ್ನು ಕಾಪಾಡಿಕೊಳ್ಳುವುದಕ್ಕೆ ದರ್ಶನ್ ಹೆಣಗಾಟವನ್ನ ಮಾಡ್ತಾ ಇದ್ದಾರೆ. ಅನ್ನಕ್ಕೆ ಬ್ರೇಕ್ ಹಾಕಿ ಚಪಾತಿ ಮುದ್ದೆಯ ಊಟಕ್ಕೆ ಮೊರೆ ಹೋಗಿದ್ದಾರೆ ದರ್ಶನ್. ಜೈಲಲ್ಲಿ ಗಂಟೆಗಟ್ಟಲೆ ವಾಕಿಂಗ್ ಮಾಡ್ತಾ ಇದ್ದಾರೆ. ಕಣ್ತುಂಬ ನಿದ್ದೆ ಮಾಡ್ತಾ ಇದ್ದಾರೆ. ವಿಟಮಿನ್ ಟ್ಯಾಬ್ಲೆಟ್ ಸೇವಿಸ್ತಾ ಇದ್ದಾರೆ ನಟ ದರ್ಶನ್ ಅನ್ನೋದು ಗೊತ್ತಾಗ್ತಾ ಇದೆ. ಮಾನಸಿಕವಾಗಿಯೂ ಕೂಡ ಕುಗ್ಗಿದ್ರು. ಫಿಟ್ನೆಸ್ಗೆ ಹೆಚ್ಚು ಆದ್ಯತೆಯನ್ನು ಕೊಡ್ತಾ ಇದ್ದಾರೆ. ದರ್ಶನ್ ನಟ ಸಾಕಷ್ಟು ಸಿನಿಮಾಗಳನ್ನು ಕೈಯಲ್ಲಿ ಇಟ್ಕೊಂಡವರು. ಎಲ್ಲ ಅಂದುಕೊಂಡಂತಾಗಿದ್ರೆ ಹೊರಗಡೆ ಶೂಟಿಂಗು ಸಿನಿಮಾ ಬ್ಯುಸಿ ಆಗಿರಬೇಕಿತ್ತು. ಈಗ ಕೊಲೆ ಪ್ರಕರಣದ ಪ್ರಮುಖ ಆರೋಪಿಯಾಗಿ ಒಳಗಿದ್ದಾರೆ. ಈಗ ದೈಹಿಕ ಸಾಮರ್ಥ್ಯವನ್ನು ಕಾಪಾಡ್ಕೊಳ್ಬೇಕಿದೆ, ಫಿಟ್ನೆಸ್ ಅನ್ನು ಕಾಪಾಡ್ಕೊಳ್ಬೇಕಿದೆ. ಆ ನಿಟ್ಟಿನಲ್ಲಿ ಏನೆಲ್ಲ ಬೇಕು ಅದನ್ನು ಜೈಲಿನಲ್ಲಿಯೇ ಮಾಡ್ತಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಅಮರೀಶ್, ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಅಮರೀಶ್, ಈಗ ದರ್ಶನ್ ನಟರಾಗಿದ್ದವರು, ಅವರಿಗೆ ಈ ಫಿಟ್ನೆಸ್ ಅನ್ನೋದು ತುಂಬ ಮುಖ್ಯವಾಗುತ್ತೆ. ಜೈಲಿನಲ್ಲಿ ಜಿಮ್ಮು ವರ್ಕೌಟ್ಗೆಲ್ಲ ಅವಕಾಶ ಇರೋದಿಲ್ಲ. ಹಾಗಾಗಿ ದರ್ಶನ್ ಈಗ ಫಿಟ್ನೆಸ್ ಅನ್ನ ಕಾಪಾಡಿಕೊಳ್ಳುವಂತಹ ನಿಟ್ಟಿನಲ್ಲಿ ಏನೆಲ್ಲ ಕಸರತ್ತನ್ನು ಮಾಡ್ತಿದ್ದಾರೆ ಅಂತ ಜೈಲಿನಲ್ಲಿ. ಪ್ರೇಮ್ ಕುಮಾರ್, ಬಳ್ಳಾರಿ ಸೆಂಟ್ರಲ್ ಜೈಲಲ್ಲಿ ಕೊಲೆ ಆರೋಪಿ ದರ್ಶನ್ ಅವರು ಮಾನಸಿಕವಾಗಿ ಕುಗ್ಗಿದ್ರು ಸಹಿತ ಇದೀಗ ದೇಹದ ಸಾಮರ್ಥ್ಯವನ್ನ ಸಮತೋಲನವಾಗಿ ಕಾಪಾಡಿಕೊಳ್ಳುವ ನಿಟ್ಟಿನಲ್ಲಿ ಸಾಕಷ್ಟು ಹರಸಾಹಸವನ್ನ ಪಡ್ತಾ ಇದ್ದಾರೆ. ಇದೇ ಕಾರಣಕ್ಕೋಸ್ಕರ ಜೈಲಲ್ಲಿ ರೈಸ್ ಅನ್ನು ಕೂಡ ಅಂದ್ರೆ ಅನ್ನವನ್ನ ತ್ಯಜಿಸಿದ್ದಾರೆ. ಅದರ ಬದಲಾಗಿ ಜೈಲಲ್ಲಿ ಕೊಡ್ತಕ್ಕಂಥ ಚಪಾತಿ ಮತ್ತು ರಾಗಿ ಮುದ್ದೆನ ಹೆಚ್ಚಾಗಿ ಸೇವನೆ ಮಾಡ್ತಾ ಇದ್ದಾರೆ. ಅದ್ರ ಜೊತೆಗೆ ವಿಟಮಿನ್ ಟ್ಯಾಬ್ಲೆಟ್ ಅನ್ನು ಸಹಿತ ಪರಪ್ಪನ ಅಗ್ರಹಾರ ಜೈಲಿಂದ ಬರುವಂತಹ ಸಂದರ್ಭದಲ್ಲಿ ತೆಗೆದುಕೊಂಡು ಬಂದಿದ್ರು. ಈಗ ಅದೇ ವಿಟಮಿನ್ ಟ್ಯಾಬ್ಲೆಟ್ ಗಳನ್ನು ಕೂಡ ಸೇವಿಸ್ತಾ ಇದ್ದಾರೆ. ಅಂದ್ರೆ ದರ್ಶನ್ ಅವ್ರ ಕೈಲಿ ಈಗಾಗಲೇ ಸಾಕಷ್ಟು ಸಿನಿಮಾಗಳಿದೆ. ಒಂದು ವೇಳೆ ಈಗೇನಾದ್ರೂ ನಾನು ಬಾಡಿ ಮೇಂಟೈನ್ ಮಾಡದೇ ಇದ್ರೆ ಮತ್ತೆ ಮುಂದೆ ಸಮಸ್ಯೆ ಆಗುತ್ತೆ ಅನ್ನುವಂಥ ನಿಟ್ಟಿನಲ್ಲಿ ದರ್ಶನ್ ಅವರು ಇದೀಗ ತಮ್ಮ ಏನು ದೇಹದ ಸಮತೋಲನವನ್ನು ಕಾಪಾಡಿಕೊಳ್ಳಲು ಸಾಕಷ್ಟು ಎಡಗಾಡ್ತಾ ಇದ್ದಾರೆ. ಇದೇ ಕಾರಣಕ್ಕೋಸ್ಕರ ಸಹಜವಾಗಿ ದರ್ಶನ್ ಅವ್ರದ್ದು ಜಿಮ್ ಬಾಡಿ ಆಗಿದೆ. ಒಂದ್ ವೇಳೆ ಜಿಮ್ ಬಾಡಿಯನ್ನ ನಾವು ಮೇಂಟೈನ್ ಮಾಡದೇ ಇದ್ರೆ ಅದು ತದನಂತರದಲ್ಲಿ ಏನು ದೇಹದ ಆಕಾರವೇ ಬದಲಾಗ್ತಕ್ಕಂಥ ಸಾಧ್ಯತೆ ಇರುತ್ತೆ. ಮತ್ತೊಂದು ಕಡೆಗೆ ದೇಹದ ಸ್ಕಿನ್ ಎಲ್ಲವೂ ಕೂಡ ಜೋತ್ ಬೀಳುವಂತ ಸಾಧ್ಯತೆ ಇರುತ್ತೆ. ಹೀಗಾಗಿ ಈ ರೀತಿಯ ಅಚಾತುರ್ಯಕ್ಕೆ ಈ ರೀತಿ ಆಗ್ಲಿಕ್ಕೆ ಅವಕಾಶ ಮಾಡಿಕೊಡಬಾರದು ಅನ್ನುವಂಥ ನಿಟ್ಟಿನಲ್ಲಿ ಇದೀಗ ದರ್ಶನ್ ಅವರು ತಮ್ಮ ದೇಹದ ಸಮತೋಲನವನ್ನು ಕಾಪಾಡಿಕೊಳ್ಳಿಕ್ಕೆ ಅಂದ್ರೆ ಏನು ಆ ಒಂದು ಫಿಟ್ನೆಸ್ ಏನಿದೆ ಅದನ್ನು ಕಾಪಾಡಿಕೊಳ್ಳುವಂತ ದೃಷ್ಟಿಯನ್ನು ನೆಟ್ಟಿದ್ದಾರೆ. ಇದೇ ಕಾರಣಕ್ಕೋಸ್ಕರ ಇದೀಗ ಅನ್ನವನ್ನ ತ್ಯಜಿಸೋದ್ರ ಜೊತೆಗೆ ಏನು ಚಪಾತಿ ಮತ್ತು ಮುದ್ದೆಯನ್ನ ಸೇವಿಸ್ತಾ ಇದ್ದಾರೆ. ಅದ್ರ ಜೊತೆಯಾಗಿನೇ ಇದೀಗ ವಿಟಮಿನ್ ಟ್ಯಾಬ್ಲೆಟ್ ಅನ್ನು ಸಹಿತ ತೆಗೆದುಕೊಳ್ಳುವಂತ ಕೆಲಸವನ್ನ ಮಾಡ್ತಾನೆ. ಇದೀಗ ತಮ್ಮ ದೇಹದ ಅಂದ್ರೆ ಫಿಟ್ನೆಸ್ ಅನ್ನ ಕಾಪಾಡಿಕೊಳ್ಳುವಂತ ನಿಟ್ಟಿನಲ್ಲಿ ಇದೀಗ ದರ್ಶನ್ ಅವರು ದೃಷ್ಟಿಯನ್ನ ನೆಟ್ಟಿದ್ದಾರೆ. ಪ್ರೇಮ್ ಕುಮಾರ್, ಥ್ಯಾಂಕ್ ಯು ಅಮರೇಶ್ ತಮ್ಮೆಲ್ಲ ಮಾಹಿತಿಗಾಗಿ.